ಪ್ರೀತಿಯ ವಿದ್ಯಾರ್ಥಿಗಳೇ, 2021 ಕಡಿತಗೊಂಡ ಪಠ್ಯಕ್ರಮ ಮತ್ತು ನೂತನ ಪರೀಕ್ಷಾ ವಿಧಾನಕ್ಕನುಗುಣವಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಇಲ್ಲಿ ರೂಪಿಸಲಾಗಿದೆ. ನಾವು ಈ ವಿಡಿಯೋದಲ್ಲಿ ಇತಿಹಾಸದ ಮೊದಲನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಅಧ್ಯಾಯದಲ್ಲಿ ಬರಬಹುದಾಗಿರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನ ತಿಳಿದುಕೊಳ್ಳೋಣ. ಪ್ರಶ್ನೆ 1. 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡ ನಗರ. ಎ. ಲಿಸ್ಬನ್, ಬಿ. ಪಾಂಡಿಚೇರಿ, ಸಿ. ಕಾನ್ಸ್ಟಾಂಟಿನೋಪಲ್, ಡಿ. ಕಾಪ್ಪಾಡ್. ಉತ್ತರ ಕಾನ್ಸ್ಟಾಂಟಿನೋಪಲ್. ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು. ಎ. ವಾಸ್ಕೋ ಡ ಗಾಮಾ, ಬಿ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಸಿ. ಆಲ್ಫಾನ್ಸೋ ಡಿ ಅಲ್ಬುಕರ್ಕ್, ಡಿ. ಡೂಪ್ಲೆ. ಉತ್ತರ ಎ. ವಾಸ್ಕೋ ಡ ಗಾಮಾ. ಮಧ್ಯಕಾಲದಲ್ಲಿ ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದ ವರ್ತಕರು. ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದ ವರ್ತಕರು. ಎ. ಇಟಲಿಯನ್ನರು, ಬಿ. ಅರಬ್ಬರು, ಸಿ. ಪೋರ್ಚುಗೀಸರು, ಡಿ. ಇಂಗ್ಲಿಷರು. ಉತ್ತರ ಅರಬ್ಬರು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತ್ತು, ಏಕೆಂದರೆ ಅದು ಇಟಲಿಯ ವ್ಯಾಪಾರ ಕೇಂದ್ರವಾಗಿತ್ತು, ವ್ಯಾಪಾರದ ಸರಕುಗಳ ಉತ್ಪಾದನಾ ಕೇಂದ್ರವಾಗಿತ್ತು, ಅರಬ್ಬರ ವ್ಯಾಪಾರ ಕೇಂದ್ರವಾಗಿತ್ತು, ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಉತ್ತರ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ತತ್ಕ್ಷಣದ ಪರಿಣಾಮ. ವರ್ತಕರಿಗೆ ವ್ಯಾಪಾರವು ಲಾಭದಾಯಕವಾಗಲಿಲ್ಲ. ಟರ್ಕರು ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಆರಂಭಿಸಿದರು. ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಉತ್ತರ ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. 1498ರಲ್ಲಿ ವಾಸ್ಕೋ ಡ ಗಾಮನು ಭಾರತದಲ್ಲಿ ಕಲ್ಲಿಕೋಟೆಯ ಸಮೀಪ ಬಂದು ತಲುಪಿದ ಸ್ಥಳ. ಎ. ಮಚಲಿಪಟ್ಟಣ, ಬಿ. ಕಾಪ್ಪಾಡ್, ಸಿ. ವಾಲಿಕೊಂಡಪುರಂ, ಡಿ. ಸೂರತ್. ಉತ್ತರ ಕಾಪ್ಪಾಡ್. 1498ರಲ್ಲಿ ವಾಸ್ಕೋ ಡ ಗಾಮನು ಕಂಡುಹಿಡಿದ ಜಲಮಾರ್ಗ. ಎ. ಕಾಪ್ಪಾಡ್ನಿಂದ ಲಿಸ್ಬನ್ಗೆ, ಬಿ. ಕಾನ್ಸ್ಟಾಂಟಿನೋಪಲ್ನಿಂದ ಕೇರಳಕ್ಕೆ, ಸಿ. ಪ್ಯಾರಿಸ್ನಿಂದ ಕಲ್ಲಿಕೋಟೆಗೆ, ಡಿ. ಲಿಸ್ಬನ್ನಿಂದ ಕಾಪ್ಪಾಡ್ಗೆ. ಉತ್ತರ ಲಿಸ್ಬನ್ನಿಂದ ಕಾಪ್ಪಾಡ್ಗೆ. ವಾಸ್ಕೋ ಡ ಗಾಮ 1498ರಲ್ಲಿ ಪೋರ್ಚುಗಲ್ನ ಲಿಸ್ಬನ್ನಿಂದ ಹೊರಟು ಭಾರತದ ಕೇರಳ ರಾಜ್ಯದ ಕಲ್ಲಿಕೋಟೆಯ ಸಮೀಪ ಇರುವಂತಹ ಕಾಪ್ಪಾಡ್ಗೆ ಬಂದು ತಲುಪಿದ. ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು. ಎ. ಡಚ್ಚರು, ಬಿ.
ಫ್ರೆಂಚರು, ಸಿ ಪೋರ್ಚುಗೀಸರು, ಡಿ ಇಂಗ್ಲಿಷರು. ಉತ್ತರ ಪೋರ್ಚುಗೀಸರು. ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್. ಎ ವಾಸ್ಕೋ ಡ ಗಾಮಾ, ಬಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ, ಸಿ ಆಲ್ಫಾನ್ಸೋ ಅಲ್ಬುಕರ್ಕ್, ಡಿ ಡೂಪ್ಲೆ. ಉತ್ತರ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಅನುಸರಿಸಿದ ನೀಲಿ ನೀರಿನ ನೀತಿಯ ಉದ್ದೇಶವೇನು? ಎ ಭೂಮಿಯ ಮೇಲೆ ಡಚ್ ವ್ಯಾಪಾರದ ಏಕಸ್ವಾಮ್ಯ ಸ್ಥಾಪಿಸುವುದು. ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯ ಸ್ಥಾಪಿಸುವುದು. ಬಂಗಾಳದಲ್ಲಿ ಇಂಗ್ಲಿಷರ ಅಧಿಪತ್ಯ ಸ್ಥಾಪಿಸುವುದು. ಡಿ ನೌಕಾಶಕ್ತಿಯನ್ನು ಬಲಪಡಿಸಿ ಸಮುದ್ರದ ಮೇಲೆ ಪೋರ್ಚುಗೀಸರ ಅಧಿಪತ್ಯ ಸ್ಥಾಪಿಸುವುದು. ಹಾಗಿದ್ರೆ ಉತ್ತರ ನೌಕಾಶಕ್ತಿಯನ್ನು ಬಲಪಡಿಸಿ ಸಮುದ್ರದ ಮೇಲೆ ಪೋರ್ಚುಗೀಸರ ಅಧಿಪತ್ಯ ಸ್ಥಾಪಿಸುವುದು. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾದವನು ಯಾರು? ಎ ವಾಸ್ಕೋ ಡ ಗಾಮಾ, ಬಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ, ಸಿ ಆಲ್ಫಾನ್ಸೋ ಅಲ್ಬುಕರ್ಕ್, ಡಿ ಡೂಪ್ಲೆ. ಉತ್ತರ ಆಲ್ಫಾನ್ಸೋ ಅಲ್ಬುಕರ್ಕ್. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ. ಫ್ರೆಂಚರ ರಾಜಧಾನಿ ಎ ಕಲ್ಕತ್ತಾ, ಬಿ ಗೋವಾ, ಸಿ ಮದ್ರಾಸ್, ಡಿ ಪಾಂಡಿಚೇರಿ. ಉತ್ತರ ಪಾಂಡಿಚೇರಿ ಅಥವಾ ಪುದುಚೇರಿ. ಮೊಘಲ್ ಸಾಮ್ರಾಟ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರದ ಅನುಮತಿ ಪಡೆದ ಇಂಗ್ಲೆಂಡಿನ ರಾಯಭಾರಿ ಯಾರು? ಎ ಸರ್ ಥಾಮಸ್ ರೋ, ಬಿ ರಾಬರ್ಟ್ ಕ್ಲೈವ್, ಸಿ ಸರ್ ಐರ್ ಕೂಟ್, ಡಿ ಲಾರ್ಡ್ ವೆಲ್ಲೆಸ್ಲಿ. ಉತ್ತರ ಸರ್ ಥಾಮಸ್ ರೋ. ಭಾರತದಲ್ಲಿ ಇಂಗ್ಲಿಷರ ರಾಜಧಾನಿ. ಎ ದೆಹಲಿ, ಬಿ ಕೋಲ್ಕತ್ತಾ, ಸಿ ಬಾಂಬೆ, ಡಿ ಮದ್ರಾಸ್. ಉತ್ತರ ಬಿ ಕೋಲ್ಕತ್ತಾ. ಇಂಗ್ಲಿಷರು ಮತ್ತು ಫ್ರೆಂಚರು ತಮ್ಮ ಮೊದಲ ದಾಸ್ತಾನು ಮಳಿಗೆಯನ್ನು ಆರಂಭಿಸಿದ ಸ್ಥಳ. ಎ ಕೋಲ್ಕತ್ತಾ, ಬಿ ಬಾಂಬೆ, ಸಿ ಮದ್ರಾಸ್, ಡಿ ಸೂರತ್. ಉತ್ತರ ಡಿ ಸೂರತ್. ಇಂಗ್ಲಿಷರು ಮತ್ತು ಫ್ರೆಂಚರು ತಾವು ಭಾರತಕ್ಕೆ ಬಂದಾಗ ಮೊದಲು ವ್ಯಾಪಾರ ಕೇಂದ್ರ ಅಥವಾ ದಾಸ್ತಾನು ಮಳಿಗೆಯನ್ನ ಪ್ರಾರಂಭಿಸಿದ್ದು ಸೂರತ್ನಲ್ಲಿ. ಪುದುಚೇರಿ ಅಥವಾ ಪಾಂಡಿಚೇರಿಯ ಮೊದಲ ಹೆಸರು. ಎ ಮಚಲಿಪಟ್ಟಣ, ಬಿ ವಾಲಿಕೊಂಡಪುರಂ, ಸಿ ಮದ್ರಾಸ್, ಡಿ ಕಾಸಿಂ ಬಜಾರ್. ಉತ್ತರ ವಾಲಿಕೊಂಡಪುರಂ. ಭಾರತದಲ್ಲಿ ಫ್ರೆಂಚರ ಗವರ್ನರ್ ಆಗಿದ್ದವನು. ಎ ವಾಸ್ಕೋ ಡ ಗಾಮಾ, ಬಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್, ಸಿ ಡೂಪ್ಲೆ, ಡಿ ಆಲ್ಫಾನ್ಸೋ ಆಲ್ಬುಕರ್ಕ್. ಉತ್ತರ ಡೂಪ್ಲೆ. ಉಳಿದ ಮೂವರು ಕೂಡ ಪೋರ್ಚುಗೀಸರಾಗಿದ್ದಾರೆ. ಆಲ್ಫಾನ್ಸೋ ಆಲ್ಬುಕರ್ಕ್, ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಪೋರ್ಚುಗೀಸ್ ಗವರ್ನರ್. ವಾಸ್ಕೋ ಡ ಗಾಮಾ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದವನು ಮತ್ತು ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವ್ಯಕ್ತಿ. ಬಕ್ಸಾರ್ ಕದನದಲ್ಲಿ ಇಂಗ್ಲಿಷ್ ಸೈನ್ಯದ ನೇತೃತ್ವ ವಹಿಸಿದ್ದವರು. ಎ ಹೆಕ್ಟರ್ ಮನ್ರೋ, ಬಿ ರಾಬರ್ಟ್ ಕ್ಲೈವ್, ಸಿ ಸರ್ ಐರ್ ಕೂಟ್,
ಡಿ ಸರ್ ಥಾಮಸ್ ರೋ. ಉತ್ತರ ಎ ಹೆಕ್ಟರ್ ಮನ್ರೋ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು. ಎ ಶುಜಾ ಉದ್ದೌಲಾ, ಬಿ ಮೀರ್ ಜಾಫರ್, ಸಿ ಮೀರ್ ಖಾಸಿಂ, ಡಿ ಎರಡನೇ ಶಾ ಆಲಂ. ಉತ್ತರ ಎರಡನೇ ಶಾ ಆಲಂ. 1765ರಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು. ಹೆಕ್ಟರ್ ಮನ್ರೋ, ಬಿ ರಾಬರ್ಟ್ ಕ್ಲೈವ್, ಸಿ ಸರ್ ಐರ್ಕೂಟ್, ಡಿ ಸರ್ ಥಾಮಸ್ ರೋ. ಸರಿಯಾದ ಉತ್ತರ ಬಿ ರಾಬರ್ಟ್ ಕ್ಲೈವ್. ಇವು ಈ ಅಧ್ಯಾಯದ ಪ್ರಮುಖವಾದಂತಹ ಬಹು ಆಯ್ಕೆಯ ಪ್ರಶ್ನೆಗಳು. ಇವುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ವಂದನೆಗಳು.